ಜಿಲ್ಲೆಯಲ್ಲಿ ವನ್ಯಜೀವಿಗಳ ಮಾಂಸ ಮಾರಾಟ ಆಗ್ತಿದ್ಯಾ? ಮಧುಗಿರಿಯಲ್ಲಿ ಅರಣ್ಯಾಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ. ರೋಚಕ ಕಾರ್ಯಾಚರಣೆಯಲ್ಲಿ ಕೊಂದಿರೋ ಜಿಂಕೆ ಮೊಲ ಗನ್ ಪತ್ತೆ. ಮಧುಗಿರಿಯಲ್ಲಿ ಕಿಡಿಗೇಡಿಗಳು ಜಿಂಕೆ ಮೊಲವನ್ನ ಬೇಟೆಯಾಡಿ ಕೊಂದಿದ್ದು, ಜಿಂಕೆ ಹಾಗೂ ಮೊಲವನ್ನ ಬೇರೆಡೆಗೆ ಸಾಗಾಟ ಮಾಡ್ತಾ ಇದ್ದು, ಅರಣ್ಯಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ರು. ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅನುಮಾನ ಬಂದು ಹಿಂಬಾಲಿಸಿದಾಗ ಮಧುಗಿರಿಯ ಗಡಿಯಲ್ಲಿ ಕೃಷ್ಣಮೃಗ ಹಾಗೂ ಮೊಲವನ್ನ ಬೇಟೆಯಾಡಿ ಕೊಂದ ಜಾಲವನ್ನ ಭೇದಿಸಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ವ್ಯಾಪ್ತಿಯ ಶ್ರಾವಣನಹಳ್ಳಿ ಗ್ರಾಮದ ಸಮೀಪ ಗೌರಿಬಿದನೂರು ಗಡಿಯ ಚಂದನದೂರು ಕ್ರಾಸ್ ಬಳಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಟೊಯೋಟಾ ಕ್ವಾಲಿಸ್ ಕಾರ್ನಲ್ಲಿ ಜಿಂಕೆ ಹಾಗೂ ಮೊಲವನ್ನ ಸಾಗಾಟ ಮಾಡ್ತಾ ಇದ್ರು. ಈ ವೇಳೆ ಗಸ್ತಿನಲ್ಲಿದ್ದ ಅರಣ್ಯಾಧಿಕಾರಿಗಳು ಕಾರನ್ನ ಹಿಂಬಾಲಿಸಿದಾಗ ಕಿಡಿಗೇಡಿಗಳು ಕಾರನ್ನ ವೇಗವಾಗಿ ಚಲಾಯಿಸುವ ರಭಸದಲ್ಲಿ ಕಲ್ಲಿಗೆ ಕಾರು ಡಿಕ್ಕಿ ಹೊಡೆದಿದೆ. ಬಳಿಕ ಕಾರಿನಲ್ಲಿದ್ದ 3 ಜನ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಕೂಡಲೇ ಅರಣ್ಯಾಧಿಕಾರಿಗಳು ಟೊಯೋಟಾ ಕ್ವಾಲಿಸ್ ಕಾರನ್ನ ಪರಿಶೀಲಿಸಿದಾಗ ಕಾರ್ನಲ್ಲಿ ಜಿಂಕೆ, 2 ಮೊಲ ಹಾಗೂ ಗನ್, 3 ಬುಲೆಟ್ ಬಾಕ್ಸ್, 3 ಹೆಡ್ಲೈಟ್ ಟಾರ್ಚ್, ಹೈ ಪ್ರೆಷರ್ ಕಂಪ್ರೆಸರ್, 1 ಇನ್ವರ್ಟರ್ ಪತ್ತೆಯಾಗಿದೆ. ಅರಣ್ಯಾಧಿಕಾರಿಗಳು ಅದನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ವನ್ಯಜೀವಿಗಳನ್ನ ಮಾಂಸಕ್ಕಾಗಿ ಮಾರಾಟ ಮಾಡುವ ದೊಡ್ಡ ಜಾಲವೇ ಜಿಂಕೆಗಳ ಹತ್ಯೆ ಹಿಂದಿರುವ ಶಂಕೆಯಿಂದ ಎಂದು ಡಿಎಫ್ಒ ಶಶಿಧರ್ ತಿಳಿಸಿದ್ದು, ಕೃತ್ಯದ ಹಿಂದಿರುವ ಜಾಲದ ಕುರಿತು ತನಿಖೆಯನ್ನ ಚುರುಕುಗೊಂಡಿದೆ. ಮಧುಗಿರಿ ವಲಯದ ಜಯಮಂಗಲಿ ಕೃಷ್ಣ ಮೃಗಧಾಮ ಇದೆಯಲ್ಲ, ಅಲ್ಲಿ ನಮ್ಮ ಮೈದನಹಳ್ಳಿ ಗಸ್ತು ಅನ್ನೋ ಪ್ರದೇಶದಲ್ಲಿ ರಾತ್ರಿ ನಮ್ಮ ಸಿಬ್ಬಂದಿ ವರ್ಗದವರು ಗಸ್ತು ಮಾಡಬೇಕಾದ್ರೆ ಒಂದು ಟಾಟಾ ಕ್ವಾಲಿಸ್ ವೆಹಿಕಲ್ಲು ಫಾಸ್ಟಾಗಿ ಮೂವ್ ಆಗಿದೆ ಅಲ್ಲಿ. ಸೊ ಅದನ್ನು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ನಮ್ಮವರು ಅದನ್ನು ತಡೀಲಿಕ್ಕೆ ಹೋದಾಗ ಅವ್ರು ವೆಹಿಕಲ್ ನಿಲ್ಲಿಸಿಲ್ಲ. ಅವರು ವೆಹಿಕಲ್ಲು ಮುಂದೆ ಫಾಸ್ಟಾಗಿ ಹೋದಾಗ ಇವಾಗ ಅನುಮಾನ ಬಂದಿದೆ. ಹಿಂದ್ಗಡೆನೇ ನಮ್ಮ ಸ್ಟಾಫ್ ಅದನ್ನು ಹಿಂಬಾಲಿಸ್ಕೊಂಡು ಹೋಗಿದ್ದಾರೆ. ತರಾತುರಿಯಲ್ಲಿ ಆ ವೆಹಿಕಲ್ಲು ಒಂದು ಶ್ರಾವಣಹಳ್ಳಿ ಅನ್ನೋ ಒಂದು ಕ್ರಾಸಲ್ಲಿ ಒಂದು PW ಬೋರ್ಡ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲಿರ್ತಕ್ಕಂಥ 3 ಜನನೂ ಕೂಡ ಪರಾರಿಯಾಗಿದ್ದಾರೆ. 3 ಜನ ಅಂತ ನಮ್ಮ ಸಿಬ್ಬಂದಿಯವ್ರಿಗೆ ಹೇಳಿದ್ದಾರೆ. ಯಾವುದೇ ರೀತಿಯಿಂದ ಯಾರು ಕೂಡ ನಮಗೆ ಸಿಕ್ಕಿಲ್ಲ. ಕೊನೆಗೆ ಅದನ್ನು ಪರಿಶೀಲನೆ ಮಾಡಿದಾಗ K45M0050 ಅಂದ್ಬಿಟ್ಟು ಟಾಟಾ ಕ್ವಾಲಿಸ್ ವೆಹಿಕಲ್ ಆಗಿರ್ತದೆ. ಅದನ್ನು ಮತ್ತೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ನಮ್ಮ ಸಿಬ್ಬಂದಿಯವ್ರಿಗೆ ಒಳಗಡೆಯಲ್ಲಿ ಕೃಷ್ಣ ಮೃಗ ಮತ್ತು 2 ಮೊಲಗಳು ಕೂಡ ಸಿಕ್ಕಿದೆ ಅದನ್ನು. ಸೊ ಅದ್ರ ಜೊತೆ ಒಂದು ಮೊಲ ಸಿಕ್ಕಿದೆ, ಒಂದು ಕೃಷ್ಣ ಮೃಗ, 1 ಮೊಲ ಸಿಕ್ಕಿದೆ. ಸೊ ಈ ಸಂಬಂಧಪಟ್ಟಂತೆ ಕೂಡಲೇ ತಕ್ಷಣವೇ ನಮ್ಮ ಸಿಬ್ಬಂದಿಯವ್ರಿಗೆ ಅವರು ಅರಣ್ಯಾಧಿಕಾರಿಗಳಿಗೆ ಮತ್ತು ಇವರಿಗೆಲ್ಲ ಮಾಹಿತಿ ಮಾಡಿ ಆ ವಾಹನದಲ್ಲಿರ್ತಕ್ಕಂಥ ಮೃತದೇಹಗಳನ್ನು, ಜೊತೆಗೆ ವಾಹನದಲ್ಲಿ ಟಾರ್ಚ್ ಲೈಟ್ಗಳು ಪ್ಲಸ್ಸು ರೈಫಲ್, ಸ್ಪೋರ್ಟಿಂಗ್ ರೈಫಲ್ ಗನ್ಗಳು, ಏರ್ ಗನ್ಗಳು, ಆಮೇಲೆ ಮಲ್ಟಿಪರ್ಪಸ್ ರೀಚಾರ್ಜಬಲ್ ಟಾರ್ಚ್ಗಳು ಸಿಕ್ಕಿದೆ ಅದರಲ್ಲಿ, ಪೋರ್ಟಬಲ್ ಹೈ ಪ್ರೆಷರ್ ಕಂಪ್ರೆಷನು ಸಿಕ್ಕಿದೆ ಅದರಲ್ಲಿ, ಆಮೇಲೆ ಪವರ್ ಸಪ್ಲೈ ಇನ್ವರ್ಟರ್ ಅಂತ ಒಂದು ಸಿಕ್ಕಿದೆ ಅದರಲ್ಲಿ. ಇದನ್ನು ನಾವು ನಮ್ಮ ಇದಕ್ಕೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಹೆಚ್ಚಿನ ಮಾಹಿತಿಗೆ ಮತ್ತು ಇದನ್ನು ನಾವು ಪೊಲೀಸ್ ಅವರ ಸಹಕಾರದೊಂದಿಗೆ ಏನು ಎತ್ತ ಅನ್ನೋದು, ಆ ಗನ್ನು ಯಾರ್ದು ಮತ್ತು ವೆಹಿಕಲ್ ಯಾರ್ದು ನಾವು ತನಿಖೆ ನಡೆಸ್ತಾ ಇದ್ದಾರೆ. ಸಹಾಯಕ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ್ದೇವೆ. ಆ ತಂಡ ರಚನೆ ಮಾಡಿ ಸದ್ಯದಲ್ಲಿ ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಿಗಳು ಕೂಡ ನಾವು ವಶಕ್ಕೆ ಪಡಿತೀವಿ. ತನಿಖೆನ ನಾವು ನಡೆಸ್ತಾ ಇದ್ದೇವೆ. ಇನ್ನು ಕಾರ್ಯಾಚರಣೆಯಲ್ಲಿ ಉಪ ಸಂರಕ್ಷಣಾಧಿಕಾರಿ ಮಲ್ಲಿಕಾರ್ಜುನಪ್ಪ, ವಲಯ ಅರಣ್ಯಾಧಿಕಾರಿ ಸುರೇಶ್ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದು, ರೋಚಕ ಕಾರ್ಯಾಚರಣೆಯನ್ನ ನಡೆಸಿದ್ದು, ಜಿಂಕೆ ಸಾಗಾಟ ಮಾಡ್ತಾ ಇದ್ದ ಜಾಲವನ್ನ ಭೇದಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.